ನಮಸ್ಕಾರ. ಒಂದು ಮಗು ಬಳಪವನ್ನು ಹಿಡಿದು ಗೀಚೋದ್ರಿಂದ ಹಿಡಿದು ತಮ್ಮದೇ ಆದ ಪುಟ್ಟ ಪುಟ್ಟ ಆವಿಷ್ಕಾರಗಳನ್ನ ಮಾಡೋವರೆಗಿನ ಪಯಣ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇವತ್ತು ಆಟಿಕೆಗಳಿಂದ ಶುರುವಾಗಿ ಮಕ್ಕಳು ಹೇಗೆ ಉಪಕರಣಗಳನ್ನು ಬಳಸೋ ಸ್ಕಿಲ್ಸನ್ನ ಹಂತ ಹಂತವಾಗಿ ಕಲಿತುಕೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಇಂಟ್ರೆಸ್ಟಿಂಗ್ ಜರ್ನಿಯನ್ನ ಒಟ್ಟಿಗೆ ಶುರು ಮಾಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ, ಮನೆಯಲ್ಲಿರೋ ಪುಟ್ಟ ಮಕ್ಕಳು ಆಟಿಕೆಗಳ ಜೊತೆ ಹೇಗೆ ಆಟ ಆಡ್ತಾರೆ? ಅವರು ಒಂದು ಬ್ಲಾಕನ್ನು ಹೇಗೆ ಎತ್ಕೊಳ್ತಾರೆ, ಆಟದ ಕಾರನ್ನು ಹೇಗೆ ಓಡಿಸ್ತಾರೆ, ಅಥವಾ ಒಂದು ವಸ್ತುವನ್ನು ಇನ್ನೊಂದಕ್ಕೆ ಹೇಗೆ ಬಳಸ್ತಾರೆ? ಅವರ ಪ್ರತಿಯೊಂದು ಸಣ್ಣ ಆಕ್ಷನಲ್ಲೂ ಒಂದು ದೊಡ್ಡ ಕಲಿಕೆಯ ಪ್ರಕ್ರಿಯೆನೇ ಅಡಗಿದೆ. ಹೌದು, ನಮಗೆ ಅದು ಬರೀ ಆಟದ ಹಾಗೆ ಕಾಣಿಸಬಹುದು, ಆದರೆ ಮಕ್ಕಳ ಪಾಲಿಗೆ ಅದು ಕೌಶಲ್ಯದ ಮೊದಲ ಪಾಠ. ಇದನ್ನೇ ತಜ್ಞರು ಪರಿಕರಗಳ ಬಳಕೆ ಮತ್ತು ಕೌಶಲ್ಯ ಅಂತ ಕರೆಯೋದು. ಅಂದ್ರೆ ವಸ್ತುಗಳನ್ನು ಹಿಡಿಯುವುದು, ಅದನ್ನು ಬಳಸೋದು ಮತ್ತು ಅದರಿಂದ ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡಿಸ್ಕೊಳ್ಳೋದು, ಇದೆಲ್ಲದಕ್ಕೂ ಫೌಂಡೇಶನ್ ಬೀಳೋದೇ ಈ ಆಟದಲ್ಲಿ. ಸರಿ, ಹಾಗಾದ್ರೆ ಈ ಬೆಳವಣಿಗೆಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ತಜ್ಞರು ಇದನ್ನ 5 ಹಂತಗಳಾಗಿ ವಿಂಗಡಿಸಿದ್ದಾರೆ. ಆರಂಭಿಕ ಕೌಶಲ್ಯದಿಂದ ಹಿಡಿದು ಸಂಪೂರ್ಣವಾಗಿ ಸ್ವತಂತ್ರರಾಗುವವರೆಗೆ ಪ್ರತಿ ಹಂತದಲ್ಲೂ ಮಕ್ಕಳ ಪಯಣ ಹೇಗಿರುತ್ತೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ಫಸ್ಟ್ 2 ಲೆವೆಲ್ಸ್ ಬಗ್ಗೆ ಮಾತಾಡೋಣ. ಇದು ಇಡೀ ಕೌಶಲ್ಯದ ಬಿಲ್ಡಿಂಗ್ಗೆ ಅಡಿಪಾಯ ಹಾಕೋ ಟೈಮ್. ಇಲ್ಲಿ ಆಟ ಮತ್ತು ಗಮನವೇ ಹೀರೋಗಳು. ಈ ಸ್ಲೈಡ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮೊದಲನೇ ಹಂತದಲ್ಲಿ ಮಗು ಬಳಪವನ್ನ ಮುಷ್ಟಿಲಿ ಹಿಡಿಯೋದನ್ನ ಬಿಟ್ಟು ಹೆಬ್ಬೆರಳು ಮತ್ತು ಇತರೆ ಬೆರಳುಗಳ ಸಹಾಯದಿಂದ, ಅಂದ್ರೆ ಟ್ರೈಪಾಡ್ ಗ್ರಿಪ್ ಬಳಸಿ ಹಿಡಿಯೋಕೆ ಕಲಿಯುತ್ತೆ. ಇದು ಅವರ ಸಣ್ಣ ಸ್ನಾಯುಗಳ ಬೆಳವಣಿಗೆಯ ಒಂದು ದೊಡ್ಡ ಮೈಲಿಗಲ್ಲು. ಹಾಗೆ ಒಂದು ಸ್ಟ್ಯಾಂಪ್ ಅನ್ನ ಸರಿಯಾಗಿ ಒತ್ತೋದು ಅಥವಾ ಬ್ರಷ್ನಿಂದ ಗೀಚೋದು, ಇದೆಲ್ಲ ಬರೀ ಆಟವಲ್ಲ, ಅದು ಕಂಟ್ರೋಲ್ನ ಮೊದಲ ಪಾಠ. ಎರಡನೇ ಹಂತದಲ್ಲಿ ಮಗು ಉದ್ದೇಶಪೂರ್ವಕವಾಗಿ ಟೂಲ್ಸ್ ಬಳಸೋಕೆ ಶುರು ಮಾಡುತ್ತೆ. ಬಕೆಟ್ಗೆ ಮರಳು ತುಂಬೋಕೆ ಕೈ ಬಳಸೋ ಬದಲು ಸಲಿಕೆ ಹುಡುಕುತ್ತೆ. ಅಂದ್ರೆ ಒಂದು ಕೆಲಸಕ್ಕೆ ಸರಿಯಾದ ಸಾಧನ ಯಾವುದು ಅನ್ನೋ ಅರಿವು ಮೂಡ್ತಿದೆ ಅಂತ ಅರ್ಥ. ಹಾಗೆ ಟ್ಯಾಬ್ಲೆಟ್ ಅಥವಾ ಟಿವಿಯಲ್ಲಿ ಬರೋ ಶೈಕ್ಷಣಿಕ ವಿಡಿಯೋವನ್ನ ಅಷ್ಟು ಗಮನ ಇಟ್ಟು ನೋಡ್ತಲ್ಲ, ಅದು ಅವರ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಈಗ ಮುಂದಿನ ಹಂತಗಳಿಗೆ ಹೋಗೋಣ. ಅಡಿಪಾಯ ಗಟ್ಟಿ ಆಯ್ತು, ಈಗ ಅದರ ಮೇಲೆ ಬಿಲ್ಡಿಂಗ್ ಕಟ್ಟೋ ಸಮಯ. ಇಲ್ಲಿ ಮಕ್ಕಳು ಕೇವಲ ಉಪಕರಣಗಳನ್ನ ಬಳಸೋದಲ್ಲ, ಸರಿಯಾದ್ದನ್ನ ಆಯ್ಕೆ ಮಾಡೋಕೆ ಮತ್ತು ಅದನ್ನ ಕಂಟ್ರೋಲ್ ಮಾಡೋಕೆ ಕಲಿತಾರ. ಅವರ ಆಕ್ಷನ್ಸ್ಗಳು ಹೆಚ್ಚು ಪರ್ಪಸ್ಫುಲ್ ಆಗುತ್ತೆ. ಈ ಸ್ಲೈಡ್ ಈ ಬದಲಾವಣೆಯನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ನೋಡಿ. ಎರಡನೇ ಹಂತದಲ್ಲಿ ಸಲಿಕೆಯನ್ನ ಬಳಸುವುದು ಆಟದ ಒಂದು ಭಾಗವಾಗಿರಬಹುದು, ಆದರೆ ಮೂರನೇ ಹಂತದಲ್ಲಿ ಹಾಗಲ್ಲ. ಕಾಗದವನ್ನ ಅಂಟಿಸಬೇಕು ಅಂದಾಗ ಅಂಟು, ಕತ್ತರಿಸಬೇಕು ಅಂದಾಗ ಕತ್ತರಿ. ಹೀಗೆ ನಿರ್ದಿಷ್ಟ ಕೆಲಸಕ್ಕೆ ನಿರ್ದಿಷ್ಟ ಟೂಲ್ ಬೇಕು ಅನ್ನೋ ಜ್ಞಾನ ಅವರಲ್ಲಿ ಬೆಳೆಯುತ್ತೆ. ಇಲ್ಲಿ ಕೀ ಪಾಯಿಂಟ್ ಏನು ಗೊತ್ತಾ? ಟೂಲ್ ಬಳಸೋದು ಮಾತ್ರ ಅಲ್ಲ, ಅದನ್ನ ಎಫೆಕ್ಟಿವ್ ಆಗಿ ಬಳಸೋದು. ಕಸವನ್ನ ಚೂರು ಹೊರಗೆ ಚೆಲ್ಲದೆ ಡಸ್ಟ್ಬಿನ್ಗೆ ತುಂಬಿಸೋದಂದ್ರೆ ಸುನ್ನೆನಾ? ಅದಕ್ಕೆ ನಿಖರತೆ ಮತ್ತು ನಿಯಂತ್ರಣ ಬೇಕು. ಹಾಗೆ ವಿಡಿಯೋ ನೋಡುವಾಗ ಸರಿಯಾದ ಟೈಮಿಗೆ ಪಾಸ್ ಬಟನ್ ಪ್ರೆಸ್ ಮಾಡೋದು ಕೂಡ ಡಿಜಿಟಲ್ ಜಗತ್ತಿನ ಮೇಲೆ ಹಿಡಿತ ಸಾಧಿಸ್ತಿರೋದಕ್ಕೆ ಒಂದು ಸೈನ್. ಈಗ ನಾವು ಬರ್ತಾ ಇದ್ದೀವಿ ಈ ಇಡೀ ಪಯಣದ ಕ್ಲೈಮ್ಯಾಕ್ಸ್ಗೆ, 5ನೇ ಹಂತ. ಇಲ್ಲಿ ಮಗು ಕೇವಲ ಉಪಕರಣಗಳನ್ನ ಬಳಸೋ ಯೂಸರ್ ಆಗಿ ಉಳಿಯಲ್ಲ, ಬದಲಿಗೆ ತಾವೇ ಹೊಸ ಪರಿಹಾರಗಳನ್ನ ಕಂಡುಹಿಡಿಯೋ ಒಬ್ಬ ಕ್ರಿಯೇಟರ್ ಆಗಿ ಬದಲಾಗುತ್ತೆ. ಮಕ್ಕಳ ಮಟ್ಟದಲ್ಲಿ ಅನ್ವೇಷಣೆ ಅಥವಾ ಇನೋವೇಷನ್ ಅಂದ್ರೆ ಏನಪ್ಪಾ? ಅದು ದೊಡ್ಡ ರಾಕೆಟ್ ಮಾಡೋದಲ್ಲ, ಬದಲಾಗಿ ತಮ್ಮ ಕಣ್ಮುಂದೆ ಇರೋ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಮ್ಮ ಸುತ್ತಮುತ್ತ ಇರೋ ವಸ್ತುಗಳಿಂದಲೇ ಒಂದು ಕ್ರಿಯೇಟಿವ್ ಸೊಲ್ಯೂಷನ್ ಕಂಡುಹಿಡಿಯೋದು. ಮಕ್ಕಳ ಈ ಜುಗಾಡ್ ಐಡಿಯಾಗಳನ್ನು ಒಮ್ಮೆ ನೋಡಿ. ವಾವ್! ಶೆಲ್ಫ್ ಹಿಂದೆ ಬಿದ್ದು ಹೋದ ಕ್ಲಿಪ್ ತೆಗೆಯೋಕೆ ಸ್ಕೇಲ್ಗೆ ಮ್ಯಾಗ್ನೆಟ್ ಕಟ್ಟೋದು, ಅಬ್ಬಬ್ಬಾ! ಇದು ಸಮಸ್ಯೆಯನ್ನ ಗುರುತಿಸಿ ಅದಕ್ಕೆ ತನ್ನಲ್ಲಿರೋ ವಸ್ತುಗಳಿಂದಲೇ ಪರಿಹಾರ ಕಂಡುಕೊಳ್ಳೋ ಅದ್ಭುತ ಸಾಮರ್ಥ್ಯ ಅಲ್ವಾ? ಬಾಟಲ್ಗೆ ಮರಳು ತುಂಬೋಕೆ ಪೇಪರ್ನಲ್ಲೇ ಫಣಲ್ ಮಾಡೋದು, ಸೆಕೆ ಆದಾಗ ಪೇಪರ್ನಲ್ಲೇ ಬೀಸಣಿಗೆ ಮಾಡೋದು, ಇದೆಲ್ಲ ಅವರ ಉನ್ನತ ಮಟ್ಟದ ಚಿಂತನೆಗೆ ಸಾಕ್ಷಿ. ಈ ಸ್ವಾತಂತ್ರ್ಯ ಬರೀ ಭೌತಿಕ ಜಗತ್ತಿಗೆ ಸೀಮಿತವಾಗಿರಲ್ಲ, ಡಿಜಿಟಲ್ ಜಗತ್ತಿಗೂ ವಿಸ್ತರಿಸುತ್ತೆ. ಈ ಹಂತದಲ್ಲಿ ಮಕ್ಕಳು ಯಾರ ಸಹಾಯನೂ ಇಲ್ಲದೆ ತಮಗೆ ಬೇಕಾದ ಲರ್ನಿಂಗ್ ಆ್ಯಪ್ ಅನ್ನು ಓಪನ್ ಮಾಡಿ ಅದರಲ್ಲಿ ಆಟವಾಡಿ ಮುಗಿಸಿ ಹೊರಗೆ ಬರಬಲ್ಲರು. ಅಂದ್ರೆ ಒಂದು ಸಂಕೀರ್ಣ ಸಿಸ್ಟಮ್ ಅನ್ನ ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಾಯ್ತು. ಹಾಗಾದ್ರೆ ಪೋಷಕರಾಗಿ ಮತ್ತು ಪಾಲಕರಾಗಿ ನಾವು ಮಕ್ಕಳ ಈ ಸಹಜ ಬೆಳವಣಿಗೆಯನ್ನ ಹೇಗೆ ಪ್ರೋತ್ಸಾಹಿಸಬಹುದು? ಅದಕ್ಕಾಗಿ ಕೆಲವು ಮುಖ್ಯವಾದ ಸಲಹೆಗಳನ್ನ ನೋಡೋಣ. ನಾವೆಲ್ಲರೂ ನೆನಪಿಡಬೇಕಾದ ಒಂದು ಬಹಳ ಮುಖ್ಯವಾದ ವಿಷಯ ಇದು. ಮಕ್ಕಳ ಬೆಳವಣಿಗೆ ಅನ್ನೋದು ಒಂದು ರೇಸ್ ಅಲ್ಲ, ಅದೊಂದು ಸುಂದರ ಪಯಣ. ಅವ್ರನ್ನ ಮುಂದಿನ ಹಂತಕ್ಕೆ ನೂಕೋ ಬದಲು ಅವರು ಇರೋ ಹಂತವನ್ನೇ ಎಂಜಾಯ್ ಮಾಡೋಕ್ಕೆ ಅವಕಾಶ ಕೊಡೋಣ. ಅವರ ಪ್ರಯತ್ನಗಳನ್ನು ಗಮನಿಸಿ ಪ್ರೋತ್ಸಾಹಿಸೋಣ. ಅದೇ ನಾವು ನೀಡಬಹುದಾದ ದೊಡ್ಡ ಬೆಂಬಲ.
ಹಾಗಾದ್ರೆ ಇವತ್ತಿನಿಂದ ನಿಮ್ಮ ಮನೆಯಲ್ಲಿರೋ ಮಕ್ಕಳ ಆಟವನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡಿ. ಅವರ ವಸ್ತುಗಳನ್ನ ಹೇಗೆ ಬಳಸ್ತಿದ್ದಾರೆ, ಯಾವ ಸಮಸ್ಯೆಗೆ ಯಾವ ಪರಿಹಾರ ಹುಡುಕ್ತಿದ್ದಾರೆ ಅಂತ ಗಮನಿಸಿ. ಅವರ ಮುಂದಿನ ಸೃಜನಾತ್ಮಕ ಹೆಜ್ಜೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಅವರೊಳಗಿರೋ ಆ ಪುಟ್ಟ ಆವಿಷ್ಕಾರಕನಿಗೆ ಒಂದು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.